ಹಾಯ್ ಎಲ್ರಿಗೂ ನಮಸ್ಕಾರ. ಹಾಬೀಸ್ ಆಫ್ ಶುಭ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಲಕ್ಷ್ಮಿ ಕಳಸಕ್ಕೆ ಸಿಂಪಲ್ ಆಗಿ ಸೀರೆನ ಉಡಿಸ್ತಕ್ಕಂಥ ವಿಧಾನವನ್ನ ಶೇರ್ ಮಾಡ್ತಾ ಇದ್ದೀನಿ. ಚಾನಲ್ಗೆ ಹೊಸಬ್ರಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮೊದಲಿಗೆ ನಾನಿಲ್ಲಿ ಸೀರೆಯ ಅಂಚಿನಿಂದ ಈ ರೀತಿ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಬಿಗಿನರ್ಸ್ ಆಗಿದ್ರೆ ಒಂದು 8 ರಿಂದ 10 ನೆರಿಗೆಗಳಾದ ತಕ್ಷಣ ನೆರಿಗೆಗಳನ್ನ ಕರೆಕ್ಟ್ ಆಗಿ ಜೋಡಿಸ್ಕೊಂಡು 3 ಸೈಡಲ್ಲೂ ಕೂಡ ಕ್ಲಿಪ್ ಅನ್ನ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಒಂದು 10 ರಿಂದ 12 ನೆರಿಗೆಗಳಾಗಿದೆ. ಇವಾಗ ನೆರಿಗೆಗಳನ್ನ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಅಲ್ಲಿ ಕ್ಲಿಪ್ ಅನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಜೋಡಿಸಿ ಕ್ಲಿಪ್ ಅನ್ನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ನಾನು ಇಲ್ಲಿ ಈಕ್ವಲ್ ಆಗಿ ಜೋಡಿಸ್ಕೊಳ್ತಾ ಇದ್ದೀನಿ. ನೆರಿಗೆನ ನಾವು ನೀಟಾಗಿ ಮಾಡ್ಕೊಂಡ್ವಿ ಅಂದ್ರೆ ಅಲಂಕಾರ ತುಂಬಾನೇ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಮಧ್ಯದಲ್ಲಿ ಅಂದ್ರೆ ಮಿಡಲ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ನಾನಿಲ್ಲಿ ಈಕ್ವಲ್ ಆಗಿ ಜೋಡಿಸ್ಕೊಂಡು ಅಲ್ಲೊಂದು ಕ್ಲಿಪ್ ಅನ್ನ ಹಾಕೊಳ್ತಾ ಇದ್ದೀನಿ. ಒಂದೇ ಒಂದು ನೆರಿಗೆ ಕೂಡ ಮಿಸ್ ಆಗಬಾರ್ದು. ಹಾಗೇನೆ ಬಾರ್ಡ್ರಿಗೆ ಕರೆಕ್ಟ್ ಆಗಿ ಎಲ್ಲಾ ಬಾರ್ಡ್ರು ಕೂಡ ಈಕ್ವಲ್ ಆಗಿರ್ಬೇಕು. ಆ ರೀತಿ ಜೋಡಿಸ್ಕೊಂಡು ಕ್ಲಿಪ್ ಅನ್ನ ಹಾಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಮತ್ತೆ ನೆರಿಗೆನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸೆರ್ಗ್ಗೆ ಒಂದು ಮಾರ ಆಗೋಷ್ಟು ಬಿಟ್ಟು ಉಳ್ದಿರುವಂತಹ ಸೀರೆನ ಇದೇ ರೀತಿ ನೆರಿಗೆನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಮಾಡಿದಂತಹ ನೆರಿಗೆಗಳನ್ನು ಕೂಡ ಅದೇ ನೆರಿಗೆಗಳ ಜೊತೆ ಸಮವಾಗಿ ಜೋಡಿಸಿ ನಾನಿಲ್ಲಿ ಕ್ಲಿಪ್ ಅನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ಸೈಡ್ ಅಲ್ಲೂ ಕೂಡ ನಾವಿಲ್ಲಿ ನೆರಿಗೆನ ಮಾಡಿದಾಗ ಮಧ್ಯದಲ್ಲಿ ಸುಕ್ಕದಂಗಾಗುತ್ತೆ. ಅವಾಗವಾಗ ಈ ರೀತಿ ಸ್ಟ್ರೈಟ್ ಮಾಡ್ಕೊಂಡು ನಾವು ಎರಡೂ ಸೈಡ್ ಅಲ್ಲೂ ಕೂಡ ಕ್ಲಿಪ್ ಅನ್ನು ಹಾಕೊಂಡು ಆಮೇಲೆ ಮಿಡಲ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಕರೆಕ್ಟ್ ಆಗಿ ಜೋಡಿಸಿ ಅಲ್ಲೊಂದು ಕ್ಲಿಪ್ ಅನ್ನು ಹಾಕೋಬೇಕಾಗುತ್ತೆ. ಫ್ರೆಂಡ್ಸ್, ನೀವು ಬಿಗಿನರ್ಸ್ ಆಗಿದ್ರೆ ನಿಧಾನ ಆದ್ರೂ ಪರವಾಗಿಲ್ಲ, ಕರೆಕ್ಟ್ ಆಗಿ ನೆರಿಗೆಗಳನ್ನ ಜೋಡಿಸ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಮಧ್ಯಕ್ಕೆ ಈ ರೀತಿ ಎರಡೂ ಬಾರ್ಡರ್ ಕೂಡ ಈಕ್ವೆಲ್ ಆಗಿರ್ಬೇಕು, ಆ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ಸೆರ್ಗುಗೆ ನಾನಿಲ್ಲಿ ಒಂದು ಮಾರ ಆಗೋಷ್ಟು ಬಿಟ್ಕೊಂಡಿದ್ದೀನಿ. ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಎರಡೂ ಬಾರ್ಡರ್ನು ಕೂಡ ಕರೆಕ್ಟ್ ಆಗಿ ಜೋಡಿಸ್ಬಿಟ್ಟು ನಾವು ಸೆರ್ಗುನ ಈ ರೀತಿ ಮಾಡ್ಕೋಬೇಕಾಗುತ್ತೆ. ಸೆರ್ಗ್ನಲ್ಲಿ ನಾವು ಇಲ್ಲಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಒಂದು 3 ರಿಂದ 4 ನೆರಿಗೆಗಳು ಬರುತ್ತೆ ಅಷ್ಟೇನೆ. ನೆಕ್ಸ್ಟ್ ನಾನಿಲ್ಲಿ ಸೆರ್ಗಿನ ನೆರಿಗೆಗಳನ್ನು ಕೂಡ ಕರೆಕ್ಟ್ ಆಗಿ ಈ ರೀತಿ ಜೋಡಿಸ್ಕೊಂಡು ಅಲ್ಲಲ್ಲಿ ಕ್ಲಿಪ್ಗಳನ್ನ ಹಾಕೊಳ್ತಾ ಇದ್ದೀನಿ. ಒಂದ್ 3 ರಿಂದ 4 ಕಡೆ ಈ ರೀತಿ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಕ್ಲಿಪ್ ಅನ್ನು ಹಾಕೋಬೇಕಾಗುತ್ತೆ. ಜಸ್ಟ್ ಬಾರ್ಡರ್ ಮಾತ್ರ ಕಾಣಿಸ್ಬೇಕು, ಆ ರೀತಿ ನಾವು ಸೆರ್ಗಿನ ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ಅವಾಗ ಅಲಂಕಾರ ತುಂಬಾನೇ ಚೆನ್ನಾಗಿರುತ್ತೆ. ನಾವು ಸೆರ್ಗನ್ನ ಹಾಕಿದಾಗ ನೋಡಿ, ಈ ರೀತಿ ಜಸ್ಟ್ ಬಾರ್ಡರ್ ಬರಬೇಕು. ನೋಡಿ, ಈ ರೀತಿ ಒಂದು ಮಾರ ಆಗೋಷ್ಟು ನಾನಿಲ್ಲಿ ನೆರಿಗೆನ ಮಾಡ್ಕೊಂಡಿದ್ದೀನಿ. ಹಾಗೇನೆ ಈ ಕಡೆ ಸೀರೆಯ ಬ್ಲೌಸ್ ಪೀಸ್ ಇದನ್ನ 4 ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. 2 ಸೈಡ್ಸ್ ಬಾರ್ಡರ್ ಇರ್ತಕ್ಕಂತಹ ಒಂದು ಬ್ಲೌಸ್ ಪೀಸ್ ಇದಕ್ಕೆ ಇವಾಗ ನಾನಿಲ್ಲಿ ಕೈಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಯಾವ ಕಡೆ ಓಪನ್ ಇರುತ್ತೆ ನೋಡಿ, ಆ ಒಂದು ಪಾರ್ಟ್ ಅನ್ನ ಈ ರೀತಿ ಒಳಗಡೆ ಹಾಕಿ ಮೇಲ್ಭಾಗದಲ್ಲಿ ಕ್ಲೋಸ್ ಇರ್ತಕ್ಕಂತಹ ಪಾರ್ಟ್ ಅನ್ನ ಹಾಕಿ ಈ ರೀತಿ ಕರೆಕ್ಟ್ ಆಗಿ ಟೈಟ್ ಆಗಿ ಹಿಡಿದು ಒಂದ್ 3 ಕಡೆ ನಾವು ಈ ತರ ಗುಂಡ್ಪಿನ್ನ ಹಾಕ್ಬೇಕಾಗುತ್ತೆ. ಗುಂಡ್ಪಿನ್ ಹಾಕಕ್ ಇಷ್ಟ ಇಲ್ಲ ಅಂದವರು ಆ ಒಂದು ಬ್ಲೌಸ್ ಪೀಸ್ ಕ್ಲಾತ್ಗೆ ನೀವು ಸೇಫ್ಟಿ ಪಿನ್ ಕೂಡ ಹಾಕೋಬಹುದು. ನೆಕ್ಸ್ಟ್ ಈ ಕಡೆನೂ ಅಷ್ಟೇನೆ ಈ ರೀತಿ ಆಪೋಸಿಟ್ ಸೈಡ್ ಅಲ್ಲಿ ನಾವು ಜೋಡಿಸ್ಕೋಬೇಕಾಗುತ್ತೆ. ಇಲ್ಲೂ ಕೂಡ 1-2 ರಿಂದ 3 ಕಡೆ ಟೈಟ್ ಆಗಿ ಹಿಡಿದು ಗುಂಡ್ಪಿನ್ ಅನ್ನ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಒಂದು ಪೀಠನ ಇಟ್ಕೊಂಡಿದ್ದೀನಿ, ಹೈಟ್ ಆಗಿರ್ತಕ್ಕಂಥ ಪೀಠ. ಒಂದು ಚಿಕ್ಕ ಬಿಂದಿಗೆ, ಅದ್ರ ಮೇಲೆ ಒಂದು ಕಳಶದ ಚೊಂಬನ್ನ ಇಟ್ಕೊಂಡಿದ್ದೀನಿ. ಕಳಶದ ಚೊಂಬಗೆ ಒಂದು ಗಟ್ಟಿಯಾಗಿ ಸ್ಟಿಕ್ ಅನ್ನ ಕಟ್ಕೊಂಡಿದ್ದೀನಿ. ನೆಕ್ಸ್ಟ್ ನೆರಿಗೆಗಳನ್ನ ಈ ರೀತಿ ಬಿಂದಿಗೆ ಹಿಂಭಾಗದಿಂದ ತಂದು ಜೋಡಿಸ್ಕೋಬೇಕಾಗುತ್ತೆ. ಎರಡೂ ಸೈಡಿನ ಬಾರ್ಡರ್ಗಳು ಕೂಡ ಈಕ್ವಲ್ ಆಗಿ ಬರಬೇಕು. ಆ ರೀತಿ ಜೋಡಿಸ್ಕೊಂಡು ಅಲ್ಲೊಂದು ಕ್ಲಿಪ್ ಅನ್ನು ಹಾಕೊಳ್ತಾ ಇದ್ದೀನಿ. ಸೇಫ್ಟಿ ಪಿನ್ ಅನ್ನು ಹಾಕೋಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಇವಾಗ ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಕರೆಕ್ಟ್ ಆಗಿ ಒಂದೊಂದನ್ನೇ ಈ ರೀತಿ ಜೋಡಿಸ್ಕೊಳ್ತಾ ನಾವು ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆನು ಕರೆಕ್ಟ್ ಆಗಿ ಜೋಡಿಸಿ ನಾವು ಒಂದು ಸೇಫ್ಟಿ ಪಿನ್ ಅನ್ನು ಹಾಕೋಬೇಕಾಗುತ್ತೆ. ಫ್ರೆಂಡ್ಸ್, ನೀವು ಇಲ್ಲಿ ದೊಡ್ಡ ಸೇಫ್ಟಿ ಪಿನ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಅಂದ್ರೆ ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ 3 ನೆರಿಗೆಗಳನ್ನ ನಾನಿಲ್ಲಿ ಸ್ಪ್ರೆಡ್ ಮಾಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಾನಿಲ್ಲಿ ದೇವಿ ಪದ್ಮಾಸನದಲ್ಲಿ ಕೂತಿರುವ ಒಂದು ಅಲಂಕಾರವನ್ನ ಮಾಡ್ತಾ ಇದ್ದೇನೆ. ಹಾಗಾಗಿ ನಾನಿಲ್ಲಿ ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಪೇಪರ್ ಬಾಲ್, ಎರಡೂ ಸೈಡ್ ಅಲ್ಲೂ ಕೂಡ ಪೇಪರ್ ಬಾಲ್ ಒಂದೇ ಸೈಜ್ ಇರಬೇಕು. ಆ ತರದ ಪೇಪರ್ ಬಾಲ್ ನ ಈ ರೀತಿ ಇಟ್ಟು ಜಸ್ಟ್ ಕೊನೆಯಲ್ಲಿ ಅಂದ್ರೆ ಎಡ್ಜಲ್ಲಿ ಇರ್ತಕ್ಕಂಥ 3 ನೆರಿಗೆಗಳನ್ನ ಈ ರೀತಿ ಕಂಪ್ಲೀಟ್ ಆಗಿ ಹೀಗೆ ಕವರ್ ಮಾಡಬೇಕಾಗುತ್ತೆ ಆ ಪೇಪರ್ ಬಾಲ್ಗೆ. ನೆಕ್ಸ್ಟ್ ಉಳಿದಿರುವಂತ ನೆರಿಗೆನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಮಧ್ಯದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಇದೇ ರೀತಿ ಜೋಡಿಸ್ಕೊಳ್ಳಿ. ಸೈಡ್ ಅಲ್ಲಿ 2 ನೆರಿಗೆಗಳು ಮೊಣಕಾಲಿನ ಮೇಲೆ ಬರಬೇಕು, ಆ ರೀತಿನಲ್ಲಿ ಜೋಡಿಸ್ಕೊಂಡು ಸುತ್ತಲೂ ಕೂಡ ಇರ್ತಕ್ಕಂಥ ಕ್ಲಾತ್ ನ ಕಂಪ್ಲೀಟ್ ಆಗಿ ಈ ರೀತಿ ಕವರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್
ಕೈಗಳನ್ನ ಜೋಡಿಸಲ್ಲ ಅಂತ ಹೇಳೋರು ಈ ರೀತಿ ಸೆರ್ಗುನ್ ಹಾಕೋಬಹುದು. ಕೈಗಳು ಜೋಡಿಸೋದಿದ್ರೆ ನೋಡಿ ಸ್ಟಿಕ್ಗೆ ಈ ರೀತಿ ಕೈಗಳನ್ನ ಜೋಡಿಸ್ಕೊಂಡು ಸೇಫ್ಟಿ ಪಿನ್ ಅನ್ನು ಹಾಕೊಂಡು ಈ ರೀತಿ ಸೆಕ್ಯೂರ್ ಮಾಡ್ಕೊಂಡು ಉಳಿದಿರುವಂತಹ ಕ್ಲಾತ್ ಇರುತ್ತಲ್ಲ ಬ್ಲೌಸ್ ಪೀಸ್ ಕ್ಲಾತ್ ಅದರಿಂದ ಕಳಶದ ಚೊಂಬನ್ನ ಕಂಪ್ಲೀಟ್ ಆಗಿ ಕವರ್ ಮಾಡ್ಕೊಂಡು ಒಂದು ಸೇಫ್ಟಿ ಪಿನ್ ಅನ್ನು ಹಾಕೋಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಸೆರ್ಗುನ್ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ವಿ ಶೇಪ್ ಅಲ್ಲಿ ಈ ರೀತಿ ಎರಡೂ ಭುಜದ ಮೇಲೆ ಹಾಕಿ ಮಧ್ಯದಲ್ಲಿ ಟ್ವಿಸ್ಟ್ ಮಾಡ್ತಾ ಇದ್ದೀನಿ. ಹಾಗೇನೆ ಮಧ್ಯಕ್ಕೆ ಒಂದು ಟೈಟ್ ಆಗಿ ದಾರವನ್ನ ಕಟ್ಕೋಬೇಕಾಗತ್ತೆ ಸೊಂಟದ ಶೇಪ್ ಬರಲಿ ಅಂತ ಹೇಳಿ. ನೆಕ್ಸ್ಟ್ ಸೊಂಟಕ್ಕೆ ಡಾಬು ಕೂಡ ಸೇರಿಸ್ಕೊಂಡಿದ್ದೇನೆ. ಹಾಗೇನೆ ಫ್ರೆಂಡ್ಸ್, ನಮ್ಮ ಈ ಒಂದು ಚಾನಲ್ ನಲ್ಲಿ ವೆರೈಟಿ ಆಫ್ ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ವಿಡಿಯೋಸ್ ಇದೆ, ನೋಡಿ ಹಾಗೇನೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ದೇವಿಗೆ ಒಂದು ನೆಕ್ಲೆಸ್ ಹಾಗೇನೆ ನಮ್ಮಲ್ಲಿ ಲಭ್ಯ ಇರತಕ್ಕಂತಹ ಅಲಂಕಾರಿಕ ವಸ್ತುಗಳಿಂದ ನಾವು ಲಕ್ಷ್ಮಿಯನ್ನ ಅಲಂಕರಿಸಿ ಪೂಜಿಸಬಹುದು. ಇವತ್ತಿನ ಈ ಒಂದು ಸಿಂಪಲ್ ಆಗಿ ಮಾಡಿರ್ತಕ್ಕಂಥ ಅಲಂಕಾರ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಚಾನಲ್ಗೆ ಹೊಸಬರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.